ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾಯಿಲೆ ಅಥವಾ ಕಂಡೀಷನ್ ಬಗ್ಗೆ ಹೇಳೋದಾದರೆ, ಇದನ್ನು ಪಶುವೈದ್ಯಕೀಯ ಪರಿಭಾಷೆಯಲ್ಲಿ ರಿಟೆನ್ಷನ್ ಆಫ್ ಪ್ಲಾಸೆಂಟಾ ಅಥವಾ ಆರೋಪಿ ಎಂದು ಕರೆಯಲಾಗುತ್ತದೆ. ಹಸುಗಳು ಸಹಜವಾಗಿ ಕರು ಹಾಕಿದ 3ರಿಂದ 8 ಗಂಟೆಗಳ ಒಳಗಾಗಿ ಈ ಒಂದು ಮಾಸ ಅಥವಾ ಪ್ಲಾಸೆಂಟಾ ಅಂತ ಏನು ಹೇಳ್ತೀವಿ, ಇದನ್ನು ಗರ್ಭಕೋಶದಿಂದ ಹೊರದಬ್ಬುತ್ತವೆ. ಕೆಲವೊಮ್ಮೆ 12 ತಾಸುಗಳು ಆದ ನಂತರವೂ ಕೂಡ ಈ ಮಾಸ ಬೀಳದೇ ಇರಬಹುದು. 12 ತಾಸುಗಳ ನಂತರ ಕೂಡ ಈ ಮಾಸ ಬೀಳದೇ ಇದ್ದರೆ ಅದನ್ನು ಆರೋಪಿ ಅಥವಾ ರಿಟೆನ್ಷನ್ ಆಫ್ ಪ್ಲಾಸೆಂಟಾ ಎಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಕೆಲವು ಮೆಟಬಾಲಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಈ ಮಿಲ್ಕ್ ಫೀವರ್ ಅಥವಾ ಈ ಡೌನರ್ ಕೌ ಸಿಂಡ್ರೋಮ್, ಈ ಒಂದು ರೋಗ ಇದ್ದಂಥ ಸಂದರ್ಭದಲ್ಲಿ ಈ ಮಾಸ ಸರಿಯಾದ ಸಮಯದಲ್ಲಿ ಹೊರ ಬೀಳದೇ ಇರಬಹುದು. ಅಥವಾ ಈ ಡಿಸ್ಟೋಕಿಯಾ ಅಥವಾ ಅಂದರೆ ಕರು ಹಾಕಲಿಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ಈ ಮಾಸ ಬೀಳದೇ ಇರಬಹುದು. ಅಥವಾ 2 ಕರುಗಳನ್ನು ಹಾಕಿದಂಥ ಸಂದರ್ಭದಲ್ಲಿ, ಅಥವಾ ಈ ಡ್ರೈ ಕೌ ಮ್ಯಾನೇಜ್ಮೆಂಟ್ ಎಂದು ಹೇಳ್ತೀವಿ. ಏನಂತಂದರೆ, ಗರ್ಭಧರಿಸಿದ ಹಸುವಿನ ಅದು 7ರಿಂದ 9 ತಿಂಗಳು ಲಾಸ್ಟ್ ಟ್ರೈಮಿನಿಸ್ಟ್ರಲ್ಲಿ, ಕೊನೆಯ 3 ತಿಂಗಳಲ್ಲಿ ಸರಿಯಾದ ಮ್ಯಾನೇಜ್ಮೆಂಟ್ ಮಾಡದೇ ಇದ್ದರೆ ಈ ಒಂದು ಕಾಯಿಲೆ ಅಥವಾ ಕಂಡೀಷನ್ ಉದ್ಭವ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಇದರಿಂದ ತೊಂದರೆ ಏನಂತ ಹೇಳಿದರೆ, ಗರ್ಭ ಧರಿಸದೇ ಇರಬಹುದು ಮುಂದಿನ ದಿನಗಳಲ್ಲಿ ಈ ಹಸು, ಅಥವಾ ಗರ್ಭಕೋಶದ ಕಾಯಿಲೆ ಆದಂತಹ ಪಯೋಮಟ್ರಾ ಅಥವಾ ಎಂಡೋಮೆಟ್ರೈಟಿಸ್ ಎಂದು ಹೇಳ್ತೀವಿ, ಇಂಥ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಅಥವಾ ಮಿಲ್ಕ್ ಈಲ್ಡ್ ಕಮ್ಮಿ ಆಗ್ಬೋದು. ಸೊ ಇದನ್ನೆಲ್ಲ ನಾವು ಯಾವ ಥರ ನಿರ್ಮೂಲನೆ ಮಾಡ್ಬೋದು ಅಂತ ಹೇಳಿದ್ರೆ, ಇದು ನಿಮಗೆ ಯಾವಾಗ 12 ತಾಸು ಆದರೂ ಮಾಸ ಬೀಳದೇ ಇದ್ದರೆ ಪಶುವೈದ್ಯರನ್ನ ಸಂಪರ್ಕಿಸಬೇಕು.